ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಗ್ಸ್. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಗಾಡಿ ಕೀ ತಗೊಂಡು ಗಾಡಿ ಹತ್ರ ಹೋಗೋಣ ಅಂತ ಹೋದೆ. ಗಾಡಿ ಹತ್ರ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ ಆಂಜನೇಯನ ಕೈ ಮುಕ್ಕೊಂಡು ಬಾಡಿಗೆ ಇತ್ತು ಲೋಡ್ ಪಾಯಿಂಟ್ ಕಡೆ ಹೋಗೋಣ ಅಂತ ಹೊರಟೆ. ಲೋಡ್ ಪಾಯಿಂಟ್ಗೆ ಹೋಗಿ ಲೋಡಿಂಗ್ ನಿಲ್ಲಿಸಿದ ತಕ್ಷಣ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ಜಾಗದಲ್ಲಿ ಲೋಡ್ ಮಾಡ್ಕೋಬೇಕಾಗಿತ್ತು. ಬ್ಯಾಡ್ರಳ್ಳಿ, ಸುಂಕುದಕಟ್ಟೆ, ಭರತ್ ನಗರ 3 ಕಡೆ ಲೋಡ್ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಲೋಡ್ ಲೇಟ್ ಆಯಿತು. ಲೋಡ್ ಲೇಟ್ ಆದ್ರೂ ಲೋಡ್ ಮಾಡಿಕೊಂಡು ಬಂಕ್ಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಕೆಂಗೇರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಹಿಂಗೆ ಸಾಂಗ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಕೆಂಗೇರಿಗೆ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡ್ ಪಾಯಿಂಟಿಗೆ ಬಂದು ನಿಲ್ಲಿಸಿದ ತಕ್ಷಣ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ಲೋಡ್ ಮಾಡ್ತಾಯಿದ್ರು. ನನ್ನ ಫ್ರೆಂಡು ಒಂದು 20 ನಿಮಿಷ ವೆಯ್ಟ್ ಮಾಡು, ಅನ್ಲೋಡ್ ಆದಮೇಲೆ ನಾನು ಬರ್ತೀನಿ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನೀರಿತ್ತು ಅಲ್ಲೇ. ಗಾಡಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳಿದೆ, ಮೋಟ್ರ್ ಆನ್ ಮಾಡಿಸ್ಕೊಡು, ಗಾಡಿ ತೊಳ್ಕೊತೀನಿ ಅಂತ. ಮೋಟ್ರ್ ಆನ್ ಮಾಡಿಸ್ಕೊಟ್ರು. ಹಾಗೆ ಗಾಡಿ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ವಾಶ್ ಮಾಡ್ತಾ ಹಿಂಗೆ ಅಲ್ಲೇ ಶಾಂಪು ಇತ್ತು, ಶಾಂಪು ಹಾಕಿ ಗ್ಲಾಸೆಲ್ಲ ಕ್ಲೀನಾಗಿ ತೊಳ್ಕೊಂಡು ಗಾಡಿ ಎಲ್ಲ ನೀಟಾಗಿ ವಾಶ್ ಮಾಡಿದೆ. ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಗಾಡಿನ ಸೈಡ್ಗೆ ತಂದು ಹಾಕಿ ಒಂದೆರಡು ಫೋಟೋಸ್ ತಗೊಂಡಾದ್ಮೇಲೆ ನನ್ನ ಫ್ರೆಂಡ್ ಕೇಳಿದೆ ಆಯ್ತಾ ಅಂತ. ನೋಡಿ, ಇದೇ ನನ್ನ ಫ್ರೆಂಡು ಮಾಡಿದ್ದು. ಒಂದು 20 ನಿಮಿಷದಲ್ಲಿ ಕೆಲಸ ಮುಗಿಸಾದ್ಮೇಲೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹಂಗೆ ಬರ್ತಾ ಮನೆ ಕಡೆ ಬಂದೆ. ಮನೆಗೆ ಬಂದೆ ಮನೆಗೆ ಬಂದು ಊಟ ಮಾಡಿಕೊಂಡು ಮತ್ತೆ ಸ್ಟ್ಯಾಂಡ್ ಕಡೆ ಹೋದೆ. ಸ್ಟ್ಯಾಂಡ್ಗೆ ಹೋದರೆ ಇವತ್ತು ಸೇಮ್ ನೆನ್ನೆ ಹಂಗೆ ಯಾವ ಸರಿಯಾಗಿ ಬಾಡಿಗೆಗಳೇ ಇರಲಿಲ್ಲ. ಒಂದು 4 ಗಂಟೆವರೆಗೂ ಸ್ಟ್ಯಾಂಡಲ್ಲಿದ್ದೆ. ಆಮೇಲೆ ಸುಮ್ಮನೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆ ಕಡೆ ಬಂದೆ.